ವಿಜಯಪುರ ಜಿಲ್ಲೆಯಲ್ಲಿ ಆವರಿಸಿದ ಬರದ ಛಾಯೆ ಮಳೆ ಕೈಕೊಟ್ಟಿದ್ದಕ್ಕೆ ಹಲವೆಡೆ ಬಿತ್ತನೆ ಕಾರ್ಯಕ್ಕೆ ಹಿಂದೇಟಾಗಿದೆ. ರಾಜ್ಯದ ಹಲವೆಡೆ ಬರದ ಛಾಯೆ ಇದೆ. ವಿಜಯಪುರದಲ್ಲೂ ಕೂಡ ಬರದ ಛಾಯೆ ಆವರಿಸಿದೆ. ಹಲವೆಡೆ ಬಿತ್ತನೆ ಮಾಡಿದ್ರೂ ಕೂಡ ಬಿತ್ತನೆ ಬೀಜ ಮೊಳಕೆ ಒಡೆದಿಲ್ಲ. ಇದು ರೈತರಿಗೆ ಆತಂಕವನ್ನ ತರಿಸುವಂತಹ ವಿಚಾರ. ಇಂಡಿ, ಚಡಚಣ, ಆಲಮೇಲ, ಸಿಂದಗಿ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಬರ ತಾಂಡವದ ಎಲ್ಲ ಲಕ್ಷಣಗಳು ಕೂಡ ಈಗ ಕಾಣ್ತಾ ಇದ್ದಾವೆ. ಕಾರಣ ಏನಂತ ಹೇಳಿದ್ರೆ ಜೂನ್ ತಿಂಗಳಲ್ಲಿ ಮಳೆಯಾಗಲಿಲ್ಲ, ಸಂಪೂರ್ಣವಾಗಿ ಮುಂಗಾರು ಕೈ ಕೊಟ್ಟಿದೆ. ಜುಲೈ ತಿಂಗಳ ಮಧ್ಯಕ್ಕೆ ನಾವು ಬಂದಿದ್ದೀವಿ, ಈಗಲೂ ಸಹ ಏನಂದರೆ ಮಳೆ ಇಲ್ಲ. ಕೃಷ್ಣಾ ಕಣಿವೆಯಲ್ಲಿ ಮಳೆಯಾಗಿದ್ದನ್ನು ಹೊರತುಪಡಿಸಿದರೆ ವಿಜಯಪುರ ಜಿಲ್ಲೆಯಲ್ಲಿ ಮಳೆಯೇ ಇಲ್ಲ. ಈಗ ಬರದ ಛಾಯೆ ಆವರಿಸಿದೆ. ಒಂದು ರಿಯಾಲಿಟಿ ಚೆಕ್ ನಿಮಗೆ ತೋರಿಸ್ತಾ ಇದ್ದೀನಿ. ನಾನೀಗ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಂಜುಟಿಗೆ ಅಂತಕ್ಕಂಥ ಗ್ರಾಮದಲ್ಲಿದ್ದೀನಿ. ಈ ಗ್ರಾಮದಲ್ಲಿ ಯಾವ ರೀತಿಯಾಗಿ ರೈತನ ಪರಿಸ್ಥಿತಿ ಇದೆ ಒಂದು ರಿಯಾಲಿಟಿ ಚೆಕ್ ಅನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಜಮೀನಿನಲ್ಲಿ ಒಂದು 5-6 ಎಕರೆ ಜಮೀನಿನಲ್ಲಿ ಇಲ್ಲಿ ನೋಡಿ ಗೋವಿನ ಜೋಳವನ್ನು ಬೆಳೆಯಲಾಗಿದೆ. ಇಲ್ಲಿ ಗೋವಿನ ಜೋಳ ಬೆಳೆಯಲಾಗಿದೆ, ಚಿಗುರು ಮೇಲೆ ಬಂದಿದೆ. ಇಲ್ಲಿ ನೋಡಿ ಕಾಳು ಹಾಗೆ ಉಳ್ಕೊಂಡಿದೆ. ಇಲ್ಲಿ ಮಳೆ ಇಲ್ಲ ಅಂತ ಹೇಳಿದ್ರೆ ಇದು ಬೀಜ ಹೇಗೆ ಮೊಳಕೆ ಹೊಡಿಬೇಕು ಅಂತ, ಇಲ್ಲಿ ಮೊಳಕೆ ಹೊಡೆದ ಬೀಜ ಹೇಗಿದೆ ನೋಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಹೇಗಿದೆ ಅನ್ನೋಂಥದ್ದು ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಮಳೆ ಇದ್ದರೆ ಈ ಚಿಗುರು ಏನಾದರೆ ದೊಡ್ಡದಾಗ್ತಾ ಇತ್ತು. ಆದರೆ ಇಲ್ಲಿ ಮಳೆ ಇಲ್ಲ ಅನ್ನೋ ಕಾರಣಕ್ಕಾಗಿ ನೋಡಿ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಆ ಎಲೆಗಳು ಯಾವ ರೀತಿಯಾಗಿ ಹಸಿರು ಕಲರಿಂದ ಹಳದಿ ಕಲರ್ಗೆ ತಿರುಗಿದೆ ಅನ್ನೋದು ತಾವು ನೋಡ್ಬೋದು. ಈ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಪೂರ್ಣವಾಗಿ ಇಡೀ ಜಮೀನಲ್ಲಿ ನೋಡ್ತಾ ಇದ್ದರೆ ನಾವು ಇದೇ ರೀತಿಯ ವಾತಾವರಣ ಇದೆ. ಅಂದರೆ ಒಂದು ಕಡೆಗೆ ಹತ್ತಿ ಬೆಳೆದಿದ್ದಾರೆ, ಗೋವಿನ ಜೋಳ ಬೆಳೆದಿದ್ದಾರೆ, ಬೇರೆ ಬೇರೆ ಬೆಳೆಗಳನ್ನ ಬೆಳೆದಿದ್ದಾರೆ. ಇಲ್ಲಿ ನೋಡ್ತಾ ಇದ್ದರೆ ಬೆಳೆಗಳ ಪರಿಸ್ಥಿತಿ ಇಲ್ಲಿ ಸಂಪೂರ್ಣವಾಗಿ ಒಣಗಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಬರದ ಛಾಯೆ ಅನ್ನುವಂಥದ್ದು ಸ್ವತಃ ರೈತರೇ ಇದ್ದಾರೆ. ಅವ್ರು ಏನು ಬಿತ್ತನೆ ಮಾಡಿದ್ರು ಮತ್ತು ಯಾವ ರೀತಿ ಪರಿಸ್ಥಿತಿ ಇದೆ ಅವರೇ ಮಾತಾಡ್ತೀನಿ. ಹೆಂಗಿದ್ರೆ ಪರಿಸ್ಥಿತಿ ಮತ್ತು ಏನೆಲ್ಲ ಬಿತ್ತಿದ್ರಿ ಮತ್ತು ಯಾವ ರೀತಿ ಪರಿಸ್ಥಿತಿ ಆಗಿದೆ? ಈಗ ಮೆಕ್ಕೆಜೋಳ ಬಿತ್ತಿದೇವ್ರಿ, ಅವು ಲಾಸ್ ಆಗ್ಯಾವ್ರಿ. ಆಯ್ತು ಉಳ್ಳಾಗಡ್ಡೆ ಹಾಕಿದೆವು, ಅವು ಎಲ್ಲ ಚೆಂಡು ಒಣಗ್ಯಾವ್ರಿ. ತೊಗರಿ ಅಂದ ಅವು ಪೂರನ ಇದು ಕಲಸ ಆಗ್ಯಾವ್ರಿ. ಈ ಸದ್ಯ ಏನದ ಏನು ದನಗಳಿಗೆ ಮೇವು ಇಲ್ಲ, ಕುಡ್ಲಿಕ್ಕೆ ನೀರಿಲ್ಲ. ಈ ಅಂಜುಟಿಗೆ ವಿಜಯಪುರ ಜಿಲ್ಲಾದಂತ ಇದು ನಮ್ಮ ದೊಡ್ಡ ಹೈರಾಣ ಬಂದದ ರೀ. ಇದು ಯಾಕೆ ನಾವು ಏನದ ಮಾಡಿದೆವು, ಈಗ ಒಂದು ಎಕರೆಗೆ ಏನದ 50,000 ಗಟ್ಟಲೆ ಖರ್ಚು ಮಾಡಿದೇವು ರೀ. ಒಟ್ಟು ಲಾಸ್ ಆಗ್ಯದ. ಈ ಗೊಂಜಾಳಕ್ಕೆಲ್ಲ ಎಷ್ಟು ಖರ್ಚು ಮಾಡಿದ್ರಿ? ಇದು ಗೊಂಜಾಳಕ್ಕೆ ನೋಡ್ರಿ 4 ಚೀಲ ಏನದ ಇದು ಹಾಕಿದೀವಿ ರೀ, DAP ಹಾಕಿದೀವಿ ರೀ. 4 PCB ಏನದ ಗೊಂಜಾಳ ಹಾಕಿದೀವಿ. ಏನು ಬಂದಿಲ್ಲ, ಮೊಳಕೆನೂ ಎಲ್ಲ ಒಣಗಿ ಹೊಂಟದಲ್ಲ? ಒಣಗಿ ಹೊಂಟವ್ರಿ. ದೊಡ್ಡ ಹೈರಾಣ ಬಂದದ್ರಿ. ಅದಕ್ಕೆ ಎದೆ ಹೊಡ್ಕೊಂಡು ಕಿಶಿನ್ ತಿರ್ಗಾಡ್ಲಕತ್ತೀವಿ ರೀ. ಏನು ಸರ್ಕಾರಕ್ಕೆ ಏನು ಕೇಳ್ತೀರಿ ನಿಮ್ಮ ಕಡೆಯಿಂದ? ನೋಡ್ರಿ ಪರಿಹಾರ ಕೊಡುವಂತ ಹೇಳಿದೇವ್ ರೀ. ಸಾಲ ಸೂಟ್ ಮಾಡ್ರಿ ಅಂತ ಹೇಳಿದೇವ್ ರೀ. ಈ ಸದ್ಯ ಏನದ ಸಾಲದ ಬ್ಯಾಂಕಿನವ್ರು ಏನದ ಕಟ್ರಿ ನಿಮ್ಮ ವೈದ್ಯ ಬಂದತಾರ. ಇದು ನಾವು ಎದೆ ಹೊಡೆದ ಕಿಶಿಂದ ನಾವು ಕೂತಿದ್ದೀವಿ ರೀ. ಫಲಾನೇ ಬೆಳಿಲಿಲ್ಲ ಅಂದ್ರೆ ನಾವು ದುಡ್ಡು ಎಲ್ಲಿದ್ದು ಕಟ್ಬೇಕು ರೀ. ಅದಕ್ಕೆ ವಿನಂತಿ ಮಾಡಿ ಕಿಶಿಂದ ಸರ್ಕಾರ. ಈ ಮಳೆ ಆದ್ರೆ ಇದೇನು ಬದುಕು ಪರಿಸ್ಥಿತಿ ಐತ್ರಿ ಈಗ? ಇಲ್ರಿ ಬರಲ್ರಿ. ಇದೆಲ್ಲ ನಾಶ ಆಗಿ ಹೋಯ್ತ್ರಿ. ಇದು ನಾಶ ಐತ್ರಿ. ಇನ್ನು ಮುಂದೆ ಏನದ ಎಲ್ಲ ದಾಳಿಂಬರು ಹಚ್ಚಿದೇವು ರೀ. ದಾಳಿಂಬರು ಲಾಸ. ನಿಂಬೆ ಗಿಡ ಹಚ್ಚಿದೆವು, ನಿಂಬೆ ಗಿಡನೂ ಒಣಗಿ ಹೋದರಿ. ಕುಡಿಲಿಕ್ಕೆ ನೀರೆಲ್ಲ ತಂದಾಕ್ರೆ ಏನು ಮಾಡೋದ್ರಿ, ಇಂಥ ಪರಿಸ್ಥಿತಿ ಇದೆ ರೀ. ನಾವು ಕೂಡ ರೈತರ ಅಳಲನ್ನ ಕೇಳ್ತಾ ಇದ್ದೀವಿ. ಬಿತ್ತನೆಯಾಗಿದೆ, ಚಿಗುರು ಬಿಟ್ಟಿದೆ, ಮಳೆ ಇಲ್ಲದೇ ಇಲ್ಲ ಅನ್ನೋ ಕಾರಣಕ್ಕಾಗಿ ಚಿಗುರು ಸಹ ಒಣಗಿ ಹೋಗ್ತಾ ಇದೆ. ಸಂಪೂರ್ಣವಾಗಿ ಬೆಳೆ ಹುಟ್ಟೋದಕ್ಕಿಂತ ಮುಂಚೆ ನಾಶ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಇತ್ತ ಕಣ್ ತೆಗೆದು ನೋಡಲಿ ಅಂತೇಳಿ ರೈತರ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ವಿಜಯಪುರದ ಅಪ್ಪ ಜೊತೆಗೆ ಷಡಕ್ಷರಿ ಶೆನ್ನಟ್ಟಿ, ಸ್ವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.